ಲಕ್ಷ್ಮೇ ಏನೇ ಮಾಡ್ತಾ ಇದೀಯಾ? ಏನ್ ಮಾಡೋಣ, ಮಗುಗ್ ನಾಮಕರಣ ಇರೋದ್ರಿಂದ ಮನೆಗೆ ಬೇಜಾನ್ ಕೆಲಸ ಬಿದ್ದಿರಲ್ವಾ, ಮಾಡ್ತಾ ಇದ್ದೆ. ಓಹೋ, ಇವತ್ತು ಸಂತೆ ವ್ಯಾಪಾರದಿಂದ ಅದನ್ನ ಮರ್ತೇ ಬಿಟ್ಟಿದ್ದೆ ಕಣೆ. ಸರಿ, ಏನ್ ಮಾಡ್ಬೇಕೆ? ಸರಿ, ಮಗುಗೆ ನಾಮಕರಣಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬೇಗ ಬರುವಂತರಾಗಿ ಓರ್ವ ದಾಸಿಯನ್ನು ಕರೆದುಕೊಂಡು ಬರುವಂತರಾಗಿ. ಓಹೋ, ಅರ್ಥವಾಯಿತು. ಎಲ್ಲಾ ಕೆಲಸ ಕಾರ್ಯಗಳನ್ನು ನಿನ್ನಲ್ಲಿ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಗು ಕೈ ಬಿಡ್ತಾ ಇಲ್ಲ. ಗೋಧಿ ಬೀಸಕ್ಕೆ ಬೇರೆ ಒಂದು ಹಾಳು ಬೇಕು ಅಂತ ಮೊನ್ನೆ ಹೇಳಿದ್ದೆ ಇಲ್ವೇ? ಸರಿ, ಹಾಗಾದ್ರೆ ಸಂತೆ ಬೀದಿಗೆ ಹೋಗಿ ಅಥವಾ ರಾಮಾಜೋಯ್ಸರ ಮನೆಯಲ್ಲಿ ಒಬ್ರು ದಾಸಿ ಇರುವರಂತೆ, ಆಕೆಯನ್ನು ಅತಿ ಶೀಘ್ರವಾಗಿ ಕರೆದುಕೊಂಡು ಬರುತ್ತೇನೆ. ನೀನು ಬಾಕಿ ಇರುವ ಕೆಲಸವನ್ನು ಮಾಡುತ್ತಿರುವಳಾಗು. ರಾಮಾಜೋಯ್ಸರ ಮನೆಯಲ್ಲಿ ಇರತಕ್ಕಂತ ಆ ದಾಸಿಯನ್ನು ಕರೆದುಕೊಂಡು ಬರುವರಾಗಿ. ಸ್ವಾಮಿ, ನನ್ನನ್ನು ಕರೆಸಿದ ಕಾರಣವೇನು? ಅಮ್ಮ, ನಿಮ್ಮ ದಣಿಯವರಿಂದ ಆಜ್ಞೆಯನ್ನು ಪಡೆದು ಬಂದಿರುವೇನಮ್ಮ? ಹೌದು ಸ್ವಾಮಿ. ಅಮ್ಮ, ಏನಮ್ಮ ಅಂದರೆ, ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಮಗುವಿನ ನಾಮಕರಣವಿದ್ದುದರಿಂದ ಗೋಧಿಯನ್ನು ಬೀಸಲು ಯಾರೂ ಇಲ್ಲದ ಕಾರಣ ನೀನು ಗೋಧಿಯನ್ನು ಬೀಸಿಕೊಡುವೇನಮ್ಮ? ಹಾಗೆ ಆಗಲಿ ಸ್ವಾಮಿ. ನೋಡಮ್ಮ, ನಮ್ಮ ಊರಿನಲ್ಲಿ 8 ಆಣೆ ಕೊಡ್ತಾರೆ. ನಾನು ಆದರೆ 1 ರೂಪಾಯಿಯನ್ನು ಕೊಡುತ್ತೇನೆ. ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕಮ್ಮ. ನೀವು ಹೇಳಿದ ಹಾಗೆ ಮಾಡುವೆ. ಸರಿ. ನೀಚಳಾದರೂ ಶೆಟ್ಟರ ಮನೆಯಲ್ಲಿ ಗೋಧಿ ನಿಮಿಷರು ಶೆಟ್ಟರಾದರೂ ಅವರ ಮಗುವಿನ ಕೈಯಲ್ಲಿ ಲಕ್ಷ ಬಾಳು ಬಂಗಾರ ಕಿರಿಕೆಯನ್ನೇ ಕೊಟ್ಟಿರುವರು. ಇರಲಿ, ಈಗ ನನ್ನ ಮೋಯ ಪ್ರಭಾವದಿಂದ ಚಿತ್ರಪಟದಲ್ಲಿ ಬರೆದ ಜೀವನ ತುಂಬಿ ಆ ಮಗುವಿನ ಕೈಯಲ್ಲಿ ಬಂಗಾರ ಕಿರಿಕಿ ಪುನಃ ಸೇರಂತೆ ಮಾಡಿ ಇವರೇನು ತಕ್ಕ ಶಿಕ್ಷೆ ವಿಧಿಸುವೆನೋ, ಈ ಕಾರ್ಯವನ್ನು ಮಾಡುವೆನೋ. ಲಕ್ಷ್ಮೇ, ಬಾರ ಇಲ್ಲಿ ನೋಡೆ. ಒಂದ್ ಆಳ್ ಬೇಕು ಅಂತ ಹೇಳಿದಲ್ಲೇ, ದಾಸಿನ ಕರ್ಕೊಂಡ್ ಬಂದಿದ್ದೀನಿ ನೋಡೆ. ಆಕೆಗೆ ಎಲ್ಲ ಕೆಲಸ ಬರುವುದೇ? ಅಮ್ಮ, ನಾನು ಅದೆಲ್ಲ ವಿಚಾರಿಸಿ ನೋಡಿಲ್ಲ. ಕೆಲಸ ಕಾರ್ಯ ಮಾಡ್ತೀನಿ. ಆಯ್ತು. ಏನಮ್ಮ, ಎಲ್ಲ ಕೆಲಸ ಬರುವುದೇ ನಿನಗೆ? ನೀವು ಹೇಳಿಕೊಟ್ಟರೆ ಅದೇ ಪ್ರಕಾರವಾಗಿ ನಾನು ಕೆಲಸಗಳನ್ನು ಮಾಡುವೆನು ತಾಯಿ. ಆಯ್ತು, ಬಾ, ಗೋಧಿ ಬೀಸುವಂತಳಾಗುವಂತೆ. ಶೆಟ್ಟರ ಮನೆಯ ಕಳ್ಳತನವಾದ್ದರಿಂದ ಈ ರಾಜ್ಯದ ರಾಜನಲ್ಲಿ ತಕ್ಕ ಶಿಕ್ಷೆ ವಿಧಿಸಲು ಒಂದು ಕೊನೆಯಲ್ಲಿ ಕೂಡಿ ಹಾಕಿದವರು. ಆದರೆ ಈ ರಾಜ್ಯದ ರಾಜನಾದರೂ ಚಂದ್ರಾಸಗೆ ಅಣ್ಣನಾಗಬೇಕು, ಮದನಾಸನಿಗೆ ಮಾಮಯ್ಯನಾಗಬೇಕು, ಕುವರ್ನಾಥನಿಗೆ ಮಾವನಾಗಬೇಕು. ತಂಗಿ ಮಮಕಾರದಿಂದ, ಬಾಮನ ವಿದ್ವಾನದಿಂದ, ಅಳಿಯನೆಂಬ ಕನಿಕರದಿಂದ ಯಾವ ಶಿಕ್ಷೆ ಸಹ ವಿಧಿಸಲಾರನು. ಇರಲಿ, ಈ 3 ಅಲ್ಲಿ ವರ್ಷದಲ್ಲಿ ಈ ರಾಜ್ಯದ ರಾಜನನ್ನು ವಂದಿಸಿ ನಾನೇ ರಾಜನಾಗಿ ಕುಳಿತು ಮದಾನನ ನೇತ್ರಗಳಿಂದ ದಾಸಿಯ ನಾರಿಗೆಯನ್ನು ಕೀಳುವಂತೆ ಮಾಡುವ ಕಾರ್ಯವನ್ನು ಮಾಡುವುದು. ಜೈ ಕಲಿವಾಯೇ. ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಜಗದಿಂ ಮೆರವೆ ಭುಜ ಬಲದಿ ಮಂತ್ರಿ ಸೈನ್ಯಾಧೀಕ್ಷರೇ. ಮಹಾಪ್ರಭು, ಜಗದಿಂ ಮೆರವೆ ಭುಜ ಬಲದಿ ಪರಶಿವನ ವರ ಬಲದಿ ನನಾಳ್ವ ಈ ಸೌರಾಷ್ಟ್ರ ರಾಜ್ಯದಿ ಈ ಶೂರಸೇನ ರಾಜನಿ ಕದಾರು ಸಾಟಿಯೇ. ಸಚಿವ ಮಂತ್ರಿ. ಮಹಾಪ್ರಭು, ಭುಜಬಲ ಸೌರತಿ ಮೆರೆಯುತ್ತಲಿರುವೆ ಸಚಿವ ಬೇಗನೆ, ಸಚಿವ ಬೇಗನೆ, ಸಚಿವ ಬೇಗನೆ ಮೆರೆಯುತ್ತಲಿರುವೆ ಮಂತ್ರಿ.
ಮೆರೆಯುತ್ತಲಿರುವೆ ಪರಮ ಸೌರಭ್ಯ ರಾಜವನಾಳ್ವೆ ಪರಮ ಸೌರಭ್ಯ ರಾಜವನಾಳ್ವೆ ಭುಜಬಲ ಸೌರಭ್ಯ ಮೆರೆಯುತ್ತಲಿರುವೆ ಭುಜಬಲ ಸೌರಭ್ಯ ಮೆರೆಯುತ್ತಲಿರುವೆ ಸಚಿವ ಬೇಡಬೇಕನೆ ಸಚಿವ ಬೇಡಬೇಕನೆ ಸಚಿವ ಬೇಡಬೇಕನೆ ಬಲಗುಣ ನಿಲ್ಲಿಸಿ ಮಂತ್ರಿ ಬಲಗುಣ ನಿಲ್ಲಿಸಿ ಸಾಮ್ರಾಜ್ಯದ ಸಾಮ್ರಾಜ್ಯದ ಭುಜಬಲ ಸೌರಭ್ಯ ಮೆರೆಯುತ್ತಲಿರುವೆ ಭುಜಬಲ ಸೌರಭ್ಯ ಮೆರೆಯುತ್ತಲಿರುವೆ ಸಚಿವ ಬೇಡಬೇಕನೆ ಸಚಿವ ಬೇಡಬೇಕನೆ ಸಚಿವ ಬೇಡಬೇಕನೆ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಅದು ಅಲ್ಲದೆ ನ್ಯಾಯ ಧರ್ಮ ನಿಷ್ಠೆಯಿಂದ ಬಾಳುತ್ತಿರುವರೆ ಆ ವಿಚಾರವನ್ನು ತಿಳಿಸುವನಾಗೋ ಆಗಬಹುದು ಮಹಾಪ್ರಭು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರು. ಅದು ಅಲ್ಲದೆ ಶ್ರೀಹರಿಯ ಧ್ಯಾನವನ್ನು ಮಾಡಿಕೊಂಡು ತಮ್ಮ ಕಾಲವನ್ನು ಕಳೆಯುತ್ತಿರುವರು. ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ನೀವಿನ್ನ ನಿಮ್ಮ ಪೀಠವನ್ನು ಅಲಂಕರಿಸಿರಿ. ನಮ್ಮ ವಿಜಯದ ಪರಾಕಾಷ್ಠ ಅರಹಳ್ಳ ಸೈನ್ಯ ರಕ್ಷಕನೇ ಸೈನಿಕನೇ ಅರಹಳ್ಳ ಸೈನ್ಯ ರಕ್ಷಕನೇ ನಮ್ಮ ವಿಜಯದ ಪರಾಕಾಷ್ಠ ಅರಹಳ್ಳ ಸೈನ್ಯ ರಕ್ಷಕನೇ ಮೆರೆಯುವ ಮನುಜರೆಲ್ಲರ ಸೈನಿಕನೇ ಮೆರೆಯುವ ಮನುಜರೆಲ್ಲ ಮದವನ್ನಡಗಿಸಿ ಮುದದ ಮೆರವರೆ ಮದವನ್ನಡಗಿಸಿ ಮುದದ ಮೆರವರೆ ಬಿಟ್ಟತನದಲ್ಲಿ ಬಾಳುತ್ತಿರ್ಬರೆ ಬಿಟ್ಟತನದಲ್ಲಿ ಬಾಳುತ್ತಿರ್ಬರೆ ಅರಹಳ್ಳ ಸೈನ್ಯ ರಕ್ಷಕನೇ ನಮ್ಮ ವಿಜಯದ ಪರಾಕಾಷ್ಠ ಅರಹಳ್ಳ ಸೈನ್ಯ ರಕ್ಷಕನೇ ನಮ್ಮ ಸೈನ್ಯದ ಚದುರಂಗ ಬಲಾಬಲವನ್ನು ಹಾಗೂ ಚಲನ ವಲನವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಆ ವಿಚಾರವನ್ನು ತಿಳಿಸುವ ನಾವು ಅಪ್ಪಣೆ ಮಹಾಪ್ರಭು. ಧರ್ಮ ಬಿಡುಬಿಡು ಚಿಂತಯ ಧರ್ಮ ಬಿಡುಬಿಡು ಚಿಂತಯ ಧರ್ಮ ಬಿಡುಬಿಡು ಚಿಂತಯ ಧರ್ಮ ಬಿಡುಬಿಡು ಚಿಂತಯ ಹೇಳಿ ಪರ್ವತ ವೈರಿ ತಲೆಗಳ ಹೇಳಿ ಪರ್ವತ ವೈರಿ ತಲೆಗಳ ಸೂರ್ಯಗೊಂಡನೋ ಧರಣಿ ಪಾಲ ಸೂರ್ಯಗೊಂಡನೋ ಧರಣಿ ಪಾಲ ಧರಣಿ ಬಿಡುಬಿಡು ಚಿಂತಯ ಧರಣಿ ಬಿಡುಬಿಡು ಚಿಂತಯ ಧರಣಿ ಬಿಡುಬಿಡು ಚಿಂತಯ ಚಿಂತಯ ಚಿಂತಯ. ಆ ಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ? ಕರಿಗಳ ಗುಂಪಿಗೆ ಕೇಳಿದರೆ ನುಗ್ಗಿದಂತೆ ಒಕ್ಕನನ್ನು ಯಮನಾಯ ಕೆಟ್ಟುವಂತೆ ವೀರಾದಿ ವೀರರು ನಾವಿರೋ ಕಾಲದಲ್ಲಿ ನಮ್ಮ ಸೈನ್ಯಕ್ಕೆ ಕುಂದುಕೊಡುತ್ತೇನೆ ನಾನು. ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ನೀವಿನ್ನ ನಿಮ್ಮ ಪೀಠವನ್ನು ಅಲಂಕರಿಸಿದರೆ ಮಂತ್ರಿ ಸೈನ್ಯಾಧೀಕ್ಷನೇ ಬರದು ನೆರವೇ ಬರದು ನೆರವೇ ಎಲ್ಲ ಬರದು ನೆರವೇ ಸುರ ಸುರ ಮಾಸನವನ್ನು ಬರದು ನೆರವೇ ಬರದು ನೆರವೇ ಎಲ್ಲ ಬರದು ನೆರವೇ ನಿಪುಣನಾದ ಮಂತ್ರಿಯು ವೀರ ಶೂರ ದಳಪತಿ
ನಿಪುಣನಾದ ಮಂತ್ರಿಯು, ಕಾರ್ಯಕ್ಕೆ ತಕ್ಕ ಶೂರನಾದ ದಳಪತಿಯು ಈ ನನ್ನ ಸೌರಾಷ್ಟ್ರದಲ್ಲಿರುವಾಗ ನನಗಾಗಲಿ ನಮ್ಮ ಸಮಸ್ತ ರಾಜ್ಯಕ್ಕಾಗಲಿ ಕುಂದು ಕೊರತೆ ಎಂದರೇನು? ನಿಮ್ಮ ಪೀಠವನ್ನು ಅಲಂಕರಿಸಿರಿ. ಚಾರನೆ ಸಮಾಚಾರವೇನು? ಅವರನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿರಿ. ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ಯತಿಗಳಿಗೆ ವಂದಿಸುವೆನು. ರಾಜೇಂದ್ರ ಮಂಗಳವಾಗಲಿ. ಯತಿಗಳೇ, ತಾವುಗಳಾದರೂ ಈ ನನ್ನ ಆಸ್ಥಾನಕ್ಕೆ ಬರಲು ಕಾರಣವಾದ ಏನು? ಅಯ್ಯ ರಾಜೇಂದ್ರ, ನಮ್ಮ ದೇಶವು ತಾರಾಮಂಡಲವು, ನಮ್ಮ ಸಂಚಾರವು ಗಗನಮಂಡಲವು, ಸಗಡಾದ್ರಿ ಪರ್ವತಗಳನ್ನು ಸಂಚರಿಸುತ್ತಾ ನಿನ್ನಲ್ಲಿಯೇ ಬಂದಿರುವನು. ಅಯ್ಯ ರಾಜೇಂದ್ರ, ನಾನು ಬಂದ ವಿಚಾರ ನಡೆಸಬೇಕಾದರೆ ಮೊದಲು ನಿನಗೆ ಕರಭಾಷೆಯನ್ನು ಕೊಡಬೇಕು ರಾಜೇಂದ್ರ. ಯತಿಗಳೇ, ರಾಜಾದಿರಾಜನಾದ ನಾನು ನಿಮಗೆ ಕರಭಾಷೆಯನ್ನು ಕೊಡಬೇಕೆ? ಆಗಲಿ, ಕರಭಾಷೆಯನ್ನು ಕೊಡುವೆನು. ಬಲ ಬಲ ರಾಜೇಂದ್ರ. ರಾಜೇಂದ್ರ, ನಾನು ನಿನ್ನಲ್ಲಿ ಸಿರಿ ಸಂಪನ್ನ ಬೇಡದವನೆಲ್ಲ ಒಂದು ದಿವಸಕ್ಕೆ ಮಾತ್ರ ಈ ನಿನ್ನ ರಾಜ್ಯಕ್ಕೆ ಬಿಟ್ಟುಕೊಡಬೇಕು. ಅದು ಅಲ್ಲದೆ ನೀ ನನಗೆ ಹೊರಗಡೆ ಮಂತ್ರಿಯಾಗಿ ನಿನ್ನ ಮಂತ್ರಿ ಸೈನ್ಯಾಧಿಕಾರಿ ರಾಜಭಟರಾಗಬೇಕು. ಇದಕ್ಕೇನು ಹೇಳಿದೆ? ಕರಭಾಷೆಯನ್ನು ಕೊಟ್ಟ ಮೇಲೆ ಆ ಮಾತನ್ನು ತಪ್ಪುವುದು ರಾಜಾದಿರಾಜನಿಗೆ ಶ್ರೇಷ್ಠವಾದುದಲ್ಲ. ಹಾಗೇ ಆಗಲಿ ಯತಿಗಳೇ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಈ ನಿನ್ನ ರಾಜ ಕೊಡುವೆಯಾ? ಆಗಬಹುದು ಮಹಾರಾಜ. ಅಯ್ಯ ರಾಜೇಂದ್ರ, ಯತಿಗಳೇ, ಹಾಗಾದ್ರೆ ಈ ನಿನ್ನ ಪಟ್ಟದ ಕತ್ತಿಗೆ ಸಹ ಕೊಡುವೆಯಾ? ಹಾಗೇ ಆಗಬಹುದು ಯತಿಗಳೇ. ಹಾಗಾದ್ರೆ ಈ ನಿನ್ನ ರಾಜ ಸಹ ನನ್ನ ಬಳಿಗೆ ಕೊಡಿಸುವೆಯಾ? ಹಾಗೇ ಆಗಬಹುದು ಯತಿಗಳೇ. ಹಾಗಾದ್ರೆ ನಾವು ರಾಜ್ಯ ಭಾರವನ್ನು ಮಾಡೋಣವೇ? ನಿಮ್ಮ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ಹೋದವರು ನಾನಿದ್ದು ಹಠಮಾರಿ ಎನಿಗೆ, ಹೋದವರು ನಾನಿದ್ದು ಹಠಮಾರಿ ಎನಿಗೆ, ವರವ ನಾನೆದ್ದ ಬಗೆಸುವೆ ಈಗ, ವರವ ನಾನೆದ್ದ ಬಗೆಸುವೆ ಈಗ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ. ಹೋದವರು ನಾನಿದ್ದು ಹಠಮಾರಿ ಎನಿಗೆ, ಹೋದವರು ನಾನಿದ್ದು ಹಠಮಾರಿ ಎನಿಗೆ. ದಾಸಿಯ ನಾಲಿಗೆ ಕೆಡಿಸುವೆ ಈಗ, ದಾಸಿಯ ನಾಲಿಗೆ ಕೆಡಿಸುವೆ ಈಗ. ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ ಸಂಹರಿಸುವೆ, ಜಗದೊಳಗೆ ವೈರಿಗಳ 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 ಸಂಹರಿಸುವೆ. ಮಂತ್ರಿ, ಈ ನನ್ನ ರಾಜ್ಯದಲ್ಲಿ ತಪ್ಪು ಮಾಡಿದವರು ಅಣ್ಣ ತಮ್ಮಂದಿರಾಗಲಿ, ಅಕ್ಕ ತಂಗಿಯರಾಗಲಿ, ಬಂಧು ಬಾಂಧವರಾಗಲಿ, ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆಯಾಗಲಿ ಏನು ಹೇಳಿದೆ? ಶೆಟ್ಟರೇ, ನಿಮಗೆ ಮಂಗಳವಾರ ಮೇಲೆ ಕೇಳುವರಾಗಿ. ಶೆಟ್ಟರೇ, ನೀವು ಬಂದಂತಹ ವಿಚಾರ ತಿಳಿಸುವಂತರಾಗಿ. ಮಹಾರಾಜ, ನಿನ್ನೆ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಮಗುವಿನ ನಾಮಕರಣವಿದ್ದುದರಿಂದ ರಾಮಾಜೋಯಿಸರ ಮನೆಯಲ್ಲಿರ್ತಕ್ಕಂಥ ದಾಸಿಯನ್ನು ಕರೆದುಕೊಂಡು ಕೂಲಿಗ ಗೋಧಿಯನ್ನು ಬೀಸುವುದಕ್ಕೋಸ್ಕರವಾಗಿ ಕರೆದುಕೊಂಡು ಬಂದಿದ್ದೆವು. ಆದರೆ ಆಕೆಯು ಗೋಧಿಯನ್ನು ಬೀಸುವುದನ್ನು ಬಿಟ್ಟು ನಮ್ಮ ಮಗುವಿನ ಕೈಲಿದ್ದ ಅಪಾರ ಬೆಲೆ ಬಾಳುವ ಬಂಗಾರ ಗಳಿಕೆಯನ್ನು ಕದ್ದು ಅಪಹರಿಸಿಲ್ಲವೆಂದು ಸುಳ್ಳನ್ನು ಹೇಳುತ್ತಿರುವರು. ಆದ್ದರಿಂದ ನಮ್ಮ ಬಂಗಾರದ ಗಳಿಕೆಯನ್ನು ತಾವುಗಳು ದಯಮಾಡಿ ಕೊಡಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಸ್ವಾಮಿ. ಏನು ಹೇಳಿ ಶೆಟ್ಟರೇ, ಈ ಮೂವರು
ನಿಮ್ಮ ಮನೆಯಲ್ಲಿ ಗೋಧಿಯನ್ನು ಬಿಸಿಲು ಬಂದು ನಿಮ್ಮ ಮಗುವಿನ ಕೈಯಿಂದ ಬಂಗಾರಕ್ಕೆ ಕತ್ತಿರುವರೆ ಹೌದು ಸ್ವಾಮಿ. ಅದನ್ನು ನಾನು ಕೊಡುತ್ತೇನೆ, ನೀವು ನೋಡುವರಾಗಿ. ಆಗಬಹುದು. ಅಯ್ಯ ದೇಶಗಳೇ, ಇಲ್ಲಿ ಬರುವರಾಗಿ ಶೆಟ್ಟರ ಮಗುವಿನ ಕೈಯಿಂದ ಬಂಗಾರಕ್ಕೆ ಜಾಗ್ರತೆ ಕೊಡುವರಾಗಿ, ಇಲ್ಲವಾದರೆ ತಕ್ಕ ಶಿಕ್ಷೆ ವಿಧಿಸೋಣ. ಮಹಾಪ್ರಭು, ನಾವು ಹಾಗೆ ಕೈಯಾಡಿ ಮಹಾಪ್ರಭು. ಅಮ್ಮ ದಾಸಿ, ಆ ಶೆಟ್ಟರ ಮಗುವಿನ ಕೈಯಿಂದ ಬಂಗಾರಕ್ಕೆ ನಾನೇ ಕಲಿತು ನನ್ನ ಪದವಿಗೆ ಒಂದು ಮಾತನಾಡು. ಮುಂಬರುವ ಕಷ್ಟವನ್ನು ಸಾಧಿಸುತ್ತೇನೆ. ಈ ನಿನ್ನ ರಾಜ್ಯ ಸಾಪಟ್ಟುಕೊಡ್ತೇನೆ. ಇಲ್ಲ ಸ್ವಾಮಿ, ನಾನು ಶೆಟ್ಟರ ಮನೆಗೆ ಗೋಧಿ ಬೀಸಲು ಹೋದ ಮಾತೇನು ನಿಜವೇ. ಆದರೆ ಆ ಗೋಡೆ ಮೇಲೆ ಬರೆದಿದ್ದ ಪಕ್ಷಿಯು ಬಂದು ಆ ಗಿಲ್ಕಿಯನ್ನು ನುಂಗಿ ಯಥಾ ಪ್ರಕಾರವಾಗಿ ಮಾಯವಾಯಿತು. ಈ ಮಾತು ನಿಜವೂ ನನ್ನನ್ನು ನಂಬಿ. ಚಿತ್ರಪಟದಲ್ಲಿ ಬರುವ ಮಾತ್ರವಾಗಿ ಬಂದು ಮಗುವಿನ ಕೈಯಲ್ಲಿ ಬಂಗಾರಕ್ಕೆ ಯಾರಾದರೂ ಇವರೇನೋ ಪಕ್ಕ ಚೋರಂತೆ ಕಾಣುವರಲ್ಲವೇ? ಇವರೇನು ತಕ್ಕ ಶಿಕ್ಷೆಯಾಗಲೇಬೇಕಲ್ಲವೇ? ಎಲೇ ತೊಂದರೆ ಇವರೇನೋ ಪಕ್ಕ ಚೋರರು, ಇವರಂತಹ ಮಹಾ ಕಳ್ಳರು, ಮದಾಂಧನ ನೇತ್ರಗಳೆಲ್ಲ ದಾಸಿ ನಾರಿಗೆ ಸಾಕಿರುವಂತರಾಗಿ ಮಂತ್ರಿ ಈ ನನ್ನ ಸೌರಾಷ್ಟ್ರ ಆದರೆ ನನ್ನ ದೇಶಕ್ಕೆ ಕ್ಷಾಮ ಬರಬಹುದು. ಈ ಮೂರು ಹೋಗಿ ಯಾವ ದೂರ ಹಳ್ಳಕ್ಕೆ ತಳ್ಳು ಬಿಡುವರಾಗಿ ನಮ್ಮ ಅಪ್ಪಣೆಯಂತೆ ಆಗಲಿ ಮಹಾಪ್ರಭು. ಅಯ್ಯ ರಾಜೇಂದ್ರ, ಇಲ್ಲಿ ಬರುವ ನಾನು ಬಂದ ಕಾರ್ಯವೂ ಸಹ ಮುಗಿಯಿತು, ಕಾಣಿದುಕೊಂಡ ಅವಧಿಯೂ ಸಹ ಮುಗಿಯಿತು. ಇದೋ ಈ ನಿನ್ನ ರಾಜ್ಯವಾಗಿ ಬಿಟ್ಟುಕೊಟ್ಟಿದ್ದೇನೆ. ಸುಖದಿಂದ ರಾಜ್ಯ ಭಾರವನ್ನು ಮಾಡುವನಾಗು. ಇದೋ ಈ ನಿನ್ನ ಪಟ್ಟಣ ಕತ್ತಿದ ತೆಗೆದುಕೊಳ್ಳುವನಾಗು. ಹಾಗೇ ಆಗಬಹುದು. ಅಯ್ಯ ರಾಜೇಂದ್ರ, ಈ ನಿನ್ನ ರಾಜ ತೆಗೆದುಕೊಳ್ಳುವನಾಗು. ಅಯ್ಯ ರಾಜೇಂದ್ರ, ನಾನೇ ಶ್ರೀದೇವನಿದ್ದೀನಿ. ಈ ನಿನ್ನ ರಾಜ್ಯದಲ್ಲಿ ಸುಖದಿಂದ ರಾಜ್ಯ ಭಾರವನ್ನು ಮಾಡುವನಾಗು. ನಾನೇನು ಹೋಗಿ ಬರುವೆನು. ಹಾಗೇ ಆಗಬಹುದು ಯತಿಗಳೇ. ಕಣ್ಣಾಗಿತ್ತೋ ಕಾಡಿಗಟ್ಟೆ, ಕಣ್ಣಾಗಿತ್ತೋ ಕಾಡಿಗಟ್ಟೆ, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ಕಾಯಬಾರದೆ ಪರಮಾತ್ಮ. ಕಣ್ಣಾಗಿತ್ತೋ ಕಾಡಿಗಟ್ಟೆ, ಕಣ್ಣಾಗಿತ್ತೋ ಕಾಡಿಗಟ್ಟೆ, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ಕಾಯಬಾರದೆ ಹತ್ತಿದು ಹೋಯ್ತು, ಕುಸಿದು ಹೋಯ್ತು, ಹತ್ತಿದು ಹೋಯ್ತು ಎಣ್ಣ ಜನ್ಮ. ಹಸಿದು ಹೋಯ್ತು, ಕುಸಿದು ಹೋಯ್ತು, ಹಸಿದು ಹೋಯ್ತು ಎಲ್ಲ ಜನ್ಮ. ನೋಡಬಾರದೆ ಸ್ವಾಮಿ, ಕಾಯಬಾರದೆ ಕಣ್ಣಾಗಿತ್ತ ಕಾಡಿಗಟ್ಟೆ, ಕಣ್ಣಾಗಿತ್ತ ಕಾಡಿಗಟ್ಟೆ, ಕಣ್ಣ ತೆರೆದು ನೋಡಬಾರದೆ ಸ್ವಾಮಿ, ಕಾಯಬಾರದೆ ನನಗೆ ನೋಡಲು ನೇತ್ರಗಳಿಲ್ಲ, ಸತಿಗೆ ನುಡಿಯಲು ನಾಲಿಗೆಯಿಲ್ಲ. ನನಗೆ ನೋಡಲು ನೇತ್ರಗಳಿಲ್ಲ, ಸತಿಗೆ ನುಡಿಯಲು ನಾಲಿಗೆಯಿಲ್ಲ. ಎನ್ನ ಮಗನಿಗೆ ಕರಗಾಳಿಲ್ಲ, ನೋಡಬಾರದೆ ಎನ್ನ
ಮಗನಿಗೆ ಕರಗಾಳಿಲ್ಲ ನೋಡಬಾರದೆ ಕಿತ್ತೋ ಕಾಡುಗಟ್ಟೆ ಕಣ್ಣ ಕಿತ್ತೋ ಕಾಡುಗಟ್ಟೆ ಕಣ್ಣ ತೆರೆದೋ ನೋಡಬಾರದೆ ಸ್ವಾಮಿ ಕಾಯಬಾರದೆ ಎನ್ನನೇ ಮರೆತೆ ಸ್ವಾಮಿ ಭಿನ್ನವಾಯ್ತು ಎನ್ನ ದೇಹ ಎನ್ನನೇ ಮರೆತೆ ಸ್ವಾಮಿ ಭಿನ್ನವಾಯ್ತು ಎನ್ನ ದೇಹ ನೋಡಬಾರದೆ ಸ್ವಾಮಿ ಕಾಯಬಾರದೆ ನಾಗಿದ್ದೋ ಕಾಡುಗಟ್ಟೆ ಕಣ್ಣಾಗಿದ್ದು ಕಾಡುಗಟ್ಟೆ ಕಣ್ಣ ತೆರೆದೋ ನೋಡಬಾರದೆ ಸ್ವಾಮಿ ಕಾಯಬಾರದೆ ಪರಮಾತ್ಮ ನನಗೆ ನೇತ್ರಗಳಿಲ್ಲದಂತೆ ಮಾಡಿದೆ ನನ್ನ ಸತಿಗೆ ನಾಲಿಗೆಯಿಲ್ಲದಂತೆ ಮಾಡಿದೆ ಹೇಗೆಲ್ಲ ಸುಖ ಸಾರದಿಗೆ ಕಳವಳಿಲ್ಲದಂತೆ ಮಾಡಿದೆಯಲ್ಲ ಪರಮಾತ್ಮ ಶನಿದೇವ ಎಲ್ಲವನ್ನಿಂದ ಪಾದಾರಕ್ಕೆ ಹತ್ತಿರವಾಗಲಪ್ಪ ಕುಮಾರ ಅಪ್ಪಾಜಿ ಇಲ್ಲಿ ಎಲ್ಲಿ ಒಂದು ಸಣ್ಣ ದಾರಿ ಇದ್ದರೆ ಕರೆದುಕೊಂಡು ಮಗನೇ ಅಪ್ಪಾಜಿ ಮುಂದೆ ಒಂದು ಪಾಳು ಮಂಟಪವು ಕಾಣುತ್ತಿರುವುದು ಈ ದಿನ ರಾತ್ರಿ ಅಲ್ಲಿ ಪವಳಿಸಿದ್ದು ಬೆಳಗಾದ ನಂತರ ಮುಂದಕ್ಕೆ ಹೋಗೋಣವೇ ಹಾಗೆ ಆಗಲಿ ನಡೆ ಕುಮಾರ ಅರಿಯೋ ನೀನೆ ಅರನೋ ನೀನೆ ಅರಿಯೋ ನೀನೆ ಅರನೋ ನೀನೆ ಸುರನೋ ನೀನೆ ಸಕಲವೋ ನೀನೆ ಸುರನೋ ನೀನೆ ಸಕಲವೋ ನೀನೆ ನಂದಿವಾಹನ ನೀಲಕಂಠೇಶ್ವರ ಪೊರೆಯೋ ಶಂಕರ ಶಂಭುಲಿಂಗ ಆಹಾ ನಾನಾದರೂ ಅಡಗಿನ ವ್ಯಾಪಾರಕ್ಕಾಗಿ ಬಯಲುಸೀಮೆಗೆ ಹೋಗಿದ್ದೆನು. ಹಿಂತಿರುಗಿ ಬರುವಷ್ಟರಲ್ಲಿ ಸೂರ್ಯನು ಅಸ್ತಮಯನಾದನು. ಮುಂದೆ ಹೋಗಲು ಕತ್ತಲಾಗಿರುವುದರಿಂದ ಕಳ್ಳಕಾಕರ ಭಯವಿರುವುದರಿಂದ ಇಲ್ಲಿ ಈ ರಾತ್ರಿ ಇಲ್ಲಿ ಕಾಣುತ್ತಿರುವ ಕಲ್ಲು ಮಂಟಪದಲ್ಲಿ ವಾಸಿಸಿ ಬೆಳಗಾದ ನಂತರ ಮುಂದಕ್ಕೆ ಪ್ರಯಾಣ ಮಾಡುತ್ತೇನೆ. ಓಹೋ, ಯಾರೋ ಗೋಳಾಡುತ್ತಾ ನರಳಾಡುವಂತೆ ಆ ಮಂಟಪದಲ್ಲಿ ಭಾಸವಾಗುತ್ತಿರುವುದು. ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸಿ ನೋಡುವೆನು. ಕಣ್ಣ ಕೊಡೋ ಹಂದ ಕಣ್ಣಿಗೆ ಕಣ್ಣು ಕಾಣದಾಯಿ ಕುರುಡ ಪಾಪಿಗೆ ಕಣ್ಣ ಕೊಡೋ ಹಂದ ಕಣ್ಣಿಗೆ ಕಣ್ಣು ಕಾಣದಾಯಿ ಕುರುಡ ಪಾಪಿಗೆ ತಿರುಗಿ ಬಂದ ದಾಸ ರೂಪಗೆ ತಿರುಗಿ ಬಂದ ದಾಸ ರೂಪಗೆ ಹೊತ್ತ ಮಾಡಬಹುದೇ ಕುರುಡ ಪಾಪಿಗೆ ಹೊತ್ತ ಮಾಡಬಹುದೇ ಕುರುಡ ಪಾಪಿಗೆ ಕಣ್ಣ ಅಂದ ಕನೆಗೆ ಕಣ್ಣು ಕಾಣದಾಗಿ ಕುರುಡ ಪಾಪಿಗೆ ಸತಿಯ ಮುಖವ ನೋಡಲೆನಗೆ ಮನವು ಬಾರದೆ ಸತಿಯ ಮುಖವ ನೋಡಲೆನಗೆ ಮನವು ಬಾರದೆ ಭಾಗ್ಯನಾಗಿ ಹೋದೆಯೇ ಕುರುಡ ಪಾಪಿಗೆ ನಿರ್ಭಾಗ್ಯನಾಗಿ ಹೋದೆಯೇ ಕುರುಡ ಪಾಪಿಗೆ ಕಣ್ಣ ಕೊಡೋ ಅಂದ್ರ ಕನೆಗೆ ಕಣ್ಣು ಕಾಣದಾಗಿ ಕುರುಡ ಪಾಪಿಗೆ ಕುರುಡ ಪಾಪಿಗೆ ಕುರುಡ ಪಾಪಿಗೆ ಕುಮಾರ ಇಲ್ಲಿ ಎಲ್ಲಿ ಹಾಗೆ ಒಂದು ಪಾಳು ಚಾವಡಿ ಇದ್ದರೆ ಕರೆದುಕೊಂಡಂತೆ ಮಗನೇ ಅಯ್ಯ, ನೀವು ಯಾರು? ಈ ವಿಷಮರಾತ್ರಿಯಲ್ಲಿ ಇಲ್ಲಿ ವಿಶ್ರಮಿಸಿಕೊಳ್ಳಲು ಕಾರಣವೇನು? ಅಯ್ಯ, ನಮ್ಮನ್ನು ತಿರುದುಣ್ಣುವ ಭಿಕ್ಷುಕರೆಂದು ಕರೆಯುವರು. ತಾವು ಯಾರು ಅಪ್ಪಣೆಯಾಗಲಿ ಸ್ವಾಮಿ. ಅಯ್ಯ,
ನಾನು ಉಜ್ಜಯಿನಿ ಪಟ್ಟಣದ ಪ್ರಜೆ, ನನ್ನನ್ನು ನೀಲಕಂಠಾಚಾರಿ ಎಂದು ಕರೆಯುವರು. ಏನು ಕಳಿಂಗ ದೇಶದ ನೀಲಕಂಠಾಚಾರ್ಯರೇ? ಹೌದು ಹೌದು ಹೌದು. ಆ ನಾಡಿನ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೇ? ಆ ನಾಡಿನ ರಾಜರು ಕ್ಷೇಮದಿಂದಿರುವರೇ ಸ್ವಾಮಿ? ಅಯ್ಯ, ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ನಾನು ಏನೆಂದು ಹೇಳಲಿ? ಸತ್ಯವಂತನಾದ ಸತ್ಯವ್ರತ ಮಹಾರಾಜರು ತನ್ನ ಹೆಂಡತಿಯಾದಂಥ ಚಂದ್ರಹಾಸ ಮಹಾರಾಣಿ ತುಂಬಿದ ಗರ್ಭಧಾರಣೆ ಆಗಿದ್ದಂಥ ಚಂದ್ರಹಾಸ ಮಹಾರಾಣಿಯವರ ಜೊತೆಗೂಡಿ ಯಾರಿಗೂ ತಿಳಿಯದಂತೆ ಮೀಸಲಾತಿಯಲ್ಲಿ ರಾಜ್ಯವನ್ನು ಬಿಟ್ಟು ಹೊರಟು ಹೋದರು. ಇದೇ ಸಮಯವನ್ನು ಕಾಯುತ್ತಿದ್ದ ನಮ್ಮ ಪಕ್ಕದ ರಾಜ್ಯದವನಾದ ದುಷ್ಟತುಮ್ಮ ರಾಜನು ನಮ್ಮ ಮಂತ್ರಿಯ ಮೇಲೆ ಯುದ್ಧವನ್ನು ಮಾಡಿ ಆತನನ್ನು ಸೆರೆಯಲ್ಲಿಟ್ಟು ಆತನೇ ರಾಜ್ಯಭಾರ ಮಾಡುತ್ತಿರುವರು. ಅದು ಅಲ್ಲದೆ ಇಲ್ಲಿ ಕಾಣುತ್ತಿರುವ ಕಲ್ಲು ಮಂಟಪ ಹಾಗೂ ಈ ಕಲ್ಲು ಬಾವಿಯನ್ನು ನಮ್ಮ ಮಹಾರಾಜರೇ ಕಟ್ಟಿಸಿದ್ದು. ಅಲ್ಲಿ ಕಾಣುವ ಕಲ್ಲು ಮಂಟಪವನ್ನು ನೋಡುವ ಭಾಗ್ಯವಾದರೂ ನಾನು ಕಟ್ಟಿಸಿದ ಕಲ್ಲು ಬಾವಿಯನ್ನು ನೋಡುವ ಭಾಗ್ಯವೂ ನನಗಿಲ್ಲದಾಯಿತಲ್ಲ. ಶನಿದೇವ, ಇನ್ನ ಎತ್ತ ಕಷ್ಟವನ್ನು ಕೊಡಬೇಕೆಂದಿರುವೆಯಪ್ಪ. ಅಯ್ಯ, ಬೆಳಗಾಯಿತು, ನಾನು ಮುಂದಕ್ಕೆ ಪ್ರಯಾಣ ಮಾಡುತ್ತೇನೆ. ನೀವು ಬರುವುದಾದರೆ ನಮ್ಮ ಮನೆಗೆ ಸಂತೋಷವಾಗಿ ಬರಬಹುದು. ಇದಕ್ಕೆ ನಿಮ್ಮ ಸಮ್ಮತಿ ಏನು? ನೀವು ಕರೆದುಕೊಂಡು ಹೋಗುವ ಹಾಗಿದ್ದರೆ ಬರಬೇಕು, ನಡೆಯುವರಾಗಿ. ಬನ್ನಿ, ಹಾಗಾದರೆ ಹೋಗೋಣ. ಆದರೂ ಈ ನನ್ನ ಉದರ ಬಾಧೆಯು ತುಂಬಾ ತೀಕ್ಷ್ಣವಾಗಿ ತೋರುತ್ತಿರುವುದು, ಇದಕ್ಕೆ ಪರಿಹಾರವಾದರೂ ಏನು? ಮಹಾಪ್ರಭು, ನಿಮ್ಮ ಉದರ ಬಾಧೆಯು ನಿವಾರಣೆ ಆಗಬೇಕಾದರೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆಂದು ಡಂಗೂರವನ್ನು ಬಾರಿಸಿರಿ. ಹಾಗೇ ಆಗಲಿ ಮಹಾಮಂತ್ರಿಗಳೇ. ಊರೆಲ್ಲ ಕೇಳಿರಿ ಸಾರುವೆ ಡಂಗೂರ, ಸಾರುವೆ ಡಂಗೂರ, ಊರೆಲ್ಲ ಕೇಳಿರಿ ಸಾರುವೆ ಡಂಗೂರ. ಕೇಳ್ರಿ ಕೇಳ್ರಪ್ಪ ಕೇಳ್ರಿ, ಯಾರು ಸತ್ಯವನ್ನು ನೀಡುತ್ತಾರೋ ಅವರಿಗೆ ನಮ್ಮ ರಾಜರು ಅರ್ಧ ರಾಜ್ಯವನ್ನು ಕೊಡ್ತಾರಂತೆ. ಮಹಾರಾಜರಿಗೆ ಜಯವಾಗಲಿ. ಯಾರು ಮೂವರು ಸತ್ಯವನ್ನು ನೀಡುತ್ತೇನೆ ಎಂದು ಬಂದಿದ್ದಾರೆ, ಹಾಗೆ ಆಗಲಿ ಮಹಾರಾಜ. ಎಲ್ಲವೂ ಕಳ್ಳಚೋರರೇ, ಕಳ್ಳತನದ ಅಪವಾದದಿಂದ ನನ್ನಿಂದಲೇ ಶಿಕ್ಷೆಗೆ ಗುರಿಯಾದವರು ನೀವು ಸತ್ಯವನ್ನು ನೀಡುವಿರಾ? ಇದರಲ್ಲೇನಾದರೂ ನೀವು ಅಸತ್ಯವನ್ನು ನುಡಿದಿದ್ದೆ ಆದರೆ ನಿಮ್ಮಲ್ಲೆಲ್ಲರನ್ನು ಶಿರಚ್ಛೇದನವನ್ನು ಮಾಡುವೆನು. ನೇತ್ರ ನಾಲಿಗೆಯನ್ನು ಕಳೆದುಕೊಂಡಾಗಲೇ ನಮಗೆ ಜೀವದ ಭಯವೂ ಹೋಗಿರುವುದು. ಏನಾದರೂ ಆಗಲಿ ಸತ್ಯವನ್ನು ಸಮನ್ವಯಿಸಲು ಅವಕಾಶ ಮಾಡಿಕೊಡುವರಾಗಿ. ಈ ಜೀವವು ಪರೋಪಕಾರಕ್ಕಾಗಿ ಇರುವುದೇ ಸತ್ಯವೇ ಆಗಿದ್ದರೆ ಸತ್ಯವನ್ನು ಸಮನ್ವಯಿಸುವ ಪರಮಾತ್ಮ. ತನ್ನ ಸತ್ಯವನ್ನು ಸಮನಾಗಿಸಲು ತಕ್ಕಡೆ ಬಳಿ ನಿಂತಿರುವನು. ಇರಲಿ, ಈಗ ನನ್ನ ಹೆಡಗಾರದಿಂದ ತಕ್ಕಡೆ ಬಲವಾಗಿ ಹೋಗಿ ತಿಳಿದು ಆತನಿಗೆ ಮರಣದಂಡ ನೀಡಿಸುವಂತೆ ಮಾಡುವೆನು. ಈ ಕಾರ್ಯವನ್ನು ಈಗಲೇ ಮಾಡುವೆನು. ಎಲ್ಲವೋ ಚೋರನೆ, ಈ ತಕ್ಕಡಿಯು ಸರಿದೂಗಲಿಲ್ಲ. ಈಗಲೇ ನಿನ್ನ ಶಿರಚ್ಛೇದನವನ್ನು ಮಾಡುವೆನು. ಮೋಸವೆಂದು ತೋರುವುದು. ಯಾರಾದರೂ ಸ್ತ್ರೀಯರು ತಮ್ಮ ಮಾಂಗಲ್ಯಗಳಿಂದ ಇದನ್ನು ಸರಿದೂಗುವುದು ಆದರೆ ಅವರಿಗೆ ಈ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡಲಾಗುವುದು. ಈ ನನ್ನ ಕಾರ್ಯಕ್ಕಿದ್ದಂತಹ ಘಟಸರ್ಪವಿದೆ ಅಂತಾಯಿತು. ಚಂದ್ರಾಸೆ ಆದರೂ ಬಹಳ ಶ್ರೋಮಣಿಯೇ ಸರಿ. ಆಕೆ ತನ್ನ ಮಾಂಗಲ್ಯದಿಂದ ಈ ತಕ್ಕಡೆ ಸಮನಾಗಿದ್ದಲ್ಲಿ ಈ ತಕ್ಕಡೆಯಲ್ಲಿ ನಿಂತಿರುವ ದೇವನಾನಂದ ತಿಳಿದು ಆಕೆ ಯಾವ ಶಾಪಗಳು ಕಾಣಲಿಲ್ಲ. ಇರಲಿ, ಆಕೆಯು ನನ್ನ ತಂತ್ರವನ್ನು ಅರಿಯುವುದಕ್ಕಿಂತ ಮೊದಲು ನಾನೇ ಪ್ರತ್ಯಕ್ಷರಾಗಿ ಇವರ ಈ ರೀತಿ ವರವನ್ನು ಕೊಡಬೇಕು. ಅಯ್ಯ ರಾಜೇಂದ್ರ, ಅಯ್ಯ ಸತ್ಯವ್ರತ ರಾಜ, ಕ್ಷೇಮದಿಂದಿರುವೆಯ? ತಾವು ಯಾರು ಫಲ ಫಲ ರಾಜೇಂದ್ರ, ಅಂದು ನೀನು ರಾಜ ಸಿಂಹಾಸನ ಎದುರುಕೊಂಡು ಪಗಪಗಂತ ಕರೆದ ಪಾಳೆ ತಟ್ಟಿ ಕೇಕೆ ಹಾಕಿ ಪ್ರಯಾಸ ಮಾಡುತ್ತಿದ್ದಾಗ ನಿನ್ನ ಸಭಾಸ್ಥಾನಕ್ಕೆ ಬಂದು ನಿನ್ನನ್ನು ಕಾಡುವೆನು, ಸತಿ ಪತಿಗಳನ್ನು ಅಗಲಿಸುವೆನು,
ಕೊಡಬಾರದ ಕಷ್ಟವನ್ನು ಕೊಡುವನು, ರಾಜ್ಯವನ್ನು ಕೊಡುವೆನೆಂದು ಪಂಥವನ್ನು ಕೈಲಿಸಿದ ದೇವನು ಇಂದು ನಿನ್ನ ಸತ್ಯಕ್ಕೆ ಮೆಚ್ಚಿ ಪ್ರತ್ಯಕ್ಷನಾಗಿರುವನು. ಯಾವರನ್ನಾದರೂ ಕೇಳು, ನಾನು ಕೂಡ ಸದಾ ಸಿದ್ಧನಾಯರು ರಾಜೇಂದ್ರ. ಶನಿದೇವ, ಕಲಿಪುರುಷ, ಕಾಕವಾಹನ, ಈ ದೀನದ ಮೇಲೆ ನನಗೆ ಯಾವ ಬೇಡಬೇಕಂತೆ ನನಗೆ ಕೊಟ್ಟಂತಹ ಕಷ್ಟವನ್ನು ಧರಣಿಯಲ್ಲಿ ನರಮಾನವರಿಗೆ ಯಾರು ಕೊಡಬೇಡವೆಂದು ಕರಮುಗಿದು ಬೇಡಿಕೊಳ್ಳುವುದು ಸ್ವಾಮಿ. ಬಲ ಬಲ ರಾಜೇಂದ್ರ, ನೀನು ಎಷ್ಟೇ ಕಷ್ಟಪಟ್ಟರೂ ಸಹ ನಿನ್ನ ಪ್ರಯೋಜನಕ್ಕಾಗಿ ಹೊರವನ್ನು ಬೇಡದೆ ಈ ದಾರುಣಿಕ ಮಾನವರುವಂತ ಹೊರವನ್ನು ಬೇಡ್ತಿಯಲ್ಲ. ಬಲ ಬಲ ಸತ್ಯವ್ರತ ರಾಜ. ಅಯ್ಯ ರಾಜೇಂದ್ರ, ನೀನು ಕೊಟ್ಟಂತಹ ಕಷ್ಟವು ದೊಡ್ಡದಂತ ಭಾವಿಸಬೇಡ. ಹಿಂದೆ ದೇವತೆಗಳು ರಾಜಾದಿರಾಜನ ಕೊಟ್ಟಂತಹ ಕಷ್ಟವನ್ನು ಹೇಳುವನು ಕೇಳುವಂತನಾಗು. ಚತುರ್ಮುಖನ ಸಿರಸನ್ನು ಹೋಗಲಾಡಿಸಿ ಅದು ರಾಜೇಂದ್ರ. ಅಯ್ಯ ರಾಜೇಂದ್ರ, ನಾರದನ್ನು ಉರಿಯುವ ಕಪಿಲವರಿಗೆ ನೇರಕ್ಕೆ ತುತ್ತಾಗುವಂತೆ ಮಾಡಿದನು. ಸುತನ ಪ್ರೇರಣೆಯಿಂದ ಬಂದಂತಹ ಮಹರ್ಷಿರನ್ನು ಕ್ಷಣ ಮಾತ್ರದಲ್ಲಿ ಆಗುವಂತೆ ಮಾಡಿದನು. ಅಯ್ಯ ರಾಜೇಂದ್ರ, ವಿಕ್ರಮ ರಾಜನಿಗೆ ಅರಣ್ಯದಲ್ಲಿ ಕೈಕಾಲುಗಳನ್ನೇ ತುಂಡರಿಸಿದನು. ಸತ್ಯ ಮಹಂತಾತನಿಗೆ ಒಕ್ಕರಿಸಿ ವಾಮಭಾಗದ ಕೈಕಾಲುಗಳನ್ನೇ ತುಂಡರಿಸುವಂತೆ ಮಾಡಿದನು. ಅಯ್ಯ ರಾಜೇಂದ್ರ, ಪಾಂಡವರಿಗೆ ಒಕ್ಕರಿಸಿ 12 ವರ್ಷ ವನವಾಸ 1 ವರ್ಷ ಜ್ಞಾತವಾಸವನ್ನೇ ಅನುಭವಿಸುವಂತೆ ಮಾಡಿದನು. ಅಯ್ಯ ರಾಜೇಂದ್ರ, ನೀನು ಬೇಡಿದ ವರವನ್ನು ಕೊಡಬೇಕಾದರೆ ಅಯ್ಯ ರಾಜೇಂದ್ರ, ನೀನು ಬಹಳ ಸತ್ಯವಂತನು, ಧರ್ಮಿಷ್ಠನು, ಕ್ರಿಯಾಶೀಲನು. ನನ್ನ ದಯೆಯಿಂದ ನಿನಗೆ ಮೊದಲ ನೇತೃತ್ವ ಕೊಟ್ಟಿರುವ ರಾಜೇಂದ್ರ. ಅಯ್ಯ ರಾಜೇಂದ್ರ, ನಿನ್ನ ಚಂದ್ರಾಸಿಯು ಬಹಳ ಬಡದೆಯು, ಆಕೆಗೂ ಸಹ ನಾಲಿಗೆಯನ್ನು ಕೊಟ್ಟಿರುವನು. ಅಯ್ಯ ರಾಜೇಂದ್ರ, ನಿನ್ನ ಮಹಾಚಿತ್ರನು ಬಹಳ ಸತ್ಯವಂತನು, ಪುಣ್ಯಶಾಲಿಯು, ಆತನಿಗೂ ಸಹ ಕರಗಳನ್ನು ಕೊಟ್ಟಿರುವನು. ಅಯ್ಯ ರಾಜೇಂದ್ರ, ಈ ಶ್ರೀದೇವರ ಮಹಿಮೆಯೊಂದಿಗೆ ಸಂಪೂರ್ಣವಾಗಿ ತಿಳಿಯಿತೆ ರಾಜೇಂದ್ರ. ಅಯ್ಯ ರಾಜೇಂದ್ರ, ಇದೋ ನೀನು ಕಳೆದುಕೊಂಡಂತಹ ರಾಜ್ಯವನ್ನು ಸಹ ಎದುರಿಸಿಕೊಟ್ಟಿದ್ದೇನೆ. ಅಯ್ಯ ರಾಜೇಂದ್ರ, ಕಾಡಿನಲ್ಲಿ ಕಳೆದುಕೊಂಡಂತಹ ಮುದ್ರೆಯನ್ನು ಸಹ ನಿಲ್ಲಿಸಿಕೊಟ್ಟಿದ್ದೇನೆ. ಅಮ್ಮ ಚಂದ್ರಹಾಸೆ, ಅಂದು ನೀನು ನನಗೆ ದಾನವಾಗಿ ಕೊಟ್ಟಂತಹ ಮುಗಿಯನ್ನು ಸಹ ತೆಗೆದುಕೊಳ್ಳುವಂತಳಾಗು. ಅಯ್ಯ ರಾಜೇಂದ್ರ, ನೀನು ಬೇಡಿದವರನ್ನು ನಾನು ಬಿಡಬೇಕಾದರೆ ಯಾರು ಶನಿವಾರ ಸೋಮವಾರಗಳಲ್ಲಿ ಭಯ ಭಕ್ತಿಯಿಂದ ನಯ ವಿನಯಗಳಿಂದ ದೀಪ ಧೂಪಗಂಧ ಪುಷ್ಪಾರ್ಚನೆಗಳಿಂದ ನಿಶ್ಚಲವಾದ ಮನಸ್ಸಿನಿಂದ ಪೂಜಿಸುವರು. ಈ ನನ್ನ ಕಥೆಯನ್ನು ಕೇಳುವಾಗ ನೋಡುವಾಗ ಸದ್ಭಕ್ತಿಯಿಂದ ಆಲಿಸುವರು. ನಾನು ಅಂತವರಿಗೆ ಸದಾ ಕಾಯುವ ರಾಜೇಂದ್ರ. ಅಯ್ಯ ರಾಜೇಂದ್ರ, ಈ ನನ್ನನ್ನು ಯಾರು ಶನಿವಾರ ಸೋಮವಾರಗಳಲ್ಲಿ ಭಯ ಭಕ್ತಿಯಿಂದ ನಯ ವಿನಯಗಳಿಂದ ದೀಪ ಧೂಪಗಂಧ ಪುಷ್ಪಾರ್ಚನೆಗಳಿಂದ ನಿಶ್ಚಲವಾದ ಮನಸ್ಸಿನಿಂದ ಪೂಜಿಸುತ್ತಿಲ್ಲವೋ, ಈ ನನ್ನ ಕಥೆಯನ್ನು ನೋಡುವಾಗ ಕೇಳುವಾಗ ಶ್ರೇಷ್ಠೆಯನ್ನು ಮಾಡುವರು. ಅಂತ ಮದಾಂಧನ ರಾಶಿಯಲ್ಲಿ ಸರಿದರವಾದ ಭಕ್ತರು ಕೊಡುವನು. ಸತ್ಯ 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 ರಾಜೇಂದ್ರ. ಅಯ್ಯ ರಾಜೇಂದ್ರ, ಅದೋ ನನ್ನ ತಂದೆಯಾದ ಸೂರ್ಯದೇವನು ನಿಂತಿರುವನು. ನಾನು ನಿಂದಾಸ್ಥಾನವಾದ ಸಕಲಾದ್ರಿಗಿರಿಯಲ್ಲಿ ಸೇರುವೆನು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ, ಶುಭವಾಗಲಿ. ನಿಮ್ಮೆಲ್ಲರೂ ರಾಜ್ಯಕ್ಕೆ ತೆರಳಿ ಸುಖದಿಂದ ರಾಜ್ಯದ ಪಾಲವನ್ನು ಮಾಡುವರಾಗಿ. ದೃಷ್ಟಿಯನ್ನು ಕೊಟ್ಟ ದರ್ಶನ ಇಷ್ಟೇ ಸಾಕೋ ಸ್ವಾಮಿಯೇ. ದೃಷ್ಟಿಯನ್ನು ಕೊಟ್ಟ ದರ್ಶನ ಇಷ್ಟೇ ಸಾಕೋ ಸ್ವಾಮಿಯೇ.
ಇಷ್ಟೇ ಸಾಕು ಸ್ವಾಮಿ ಇಷ್ಟಿಯಲ್ಲೋ ಹೊಟ್ಟೆ ದರ್ಶನ ಇಷ್ಟೇ ಸಾಕು ಸ್ವಾಮಿಯೇ ರಾಜೇಂದ್ರ ಕಾಪಾಡಿಕೊಂಡೇ ಕಾಪಾಡು ಜಯ ಜಯ ಮಂಗಳ ಶನಿದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹಾದೇವಾ ಶನಿದೇವಾ ಶನಿದೇವಾ ದೇವಾ ಜಯ ಜಯ ಶನಿದೇವಾ ಜಯ ಸುಖ ಮಂಗಳ ಮಹಾದೇವಾ ಅಯೋಧ್ಯಾನ ಶನಿದೇವಾ ಕಾವಾಹನ ಶನಿದೇವಾ ಕಾವಾಹನ ಶನಿದೇವಾ 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 ಜಯ ಜಯ ಮಂಗಳ ಶನಿದೇವಾ ಜಯ ಜಯ ಮಂಗಳ ಶನಿದೇವಾ ಶನಿದೇವಾ ಆಪದ್ಬಾಂಧವ ಶನಿದೇವಾ ಮಹಾದೇವಾ ಅನಾಥ ರಕ್ಷಕ ಶನಿದೇವಾ ಜಯ ಜಯ ಮಂಗಳ ಶನಿದೇವಾ ಸುಖ ಮಂಗಳ ಶನಿದೇವಾ ಜಯ ಮಂಗಳ ಶನಿದೇವಾ ಜಯ ಮಂಗಳ ಮಹಾದೇವಾ ಜಯ ಮಂಗಳ ಶನಿದೇವಾ ಸುಖ ಮಂಗಳ ಮಹಾದೇವಾ ಜಯ ಮಂಗಳ ಮಹಾದೇವಾ ಜಯ ಜಯ शनि महाराज की शनि महाराज की शनि महाराज की गोविंदा गोविंदा